ನನಗೆ ಈಗ ಪ್ರಾಬ್ಲಮ್ ಏನಂದ್ರೆ ಎರಡು ಭಾಷೆ ಮಾತಾಡಬೇಕು. ಯಾವುದ್ರಲ್ಲಿ ಮಾತಾಡಲಿ ನೀವು ಹೇಳಿ. ಆಯ್ತು, ನಿಮಗೆ ಮಾತ್ರ ಕನ್ನಡ ಅರ್ಥ ಆಗುತ್ತೆ. ಎರಡು ಸರಿ ಮಾತಾಡಬೇಕು. ಅಲ್ಲ, ಕನ್ನಡದಲ್ಲಿ ಮಾತಾಡ್ತೀನಿ, ಮತ್ತೆ ಎಕ್ಸ್ಪ್ಲೈನ್ ತೆಲುಗಲ್ಲೂ ಹೇಳ್ಬೇಕು. ಅವ್ರಿಗೆ ಅರ್ಥ ಮಾತಾಡ್ತೀವಿ. ಬಟ್ ಆದ್ರೆ ಅವರು ನಮ್ಗೆ ಇಂಗ್ಲಿಷ್ ಬರಲ್ಲ, ಅದೇ ಪ್ರಾಬ್ಲಮ್ಮು. ಈಗ ಅವ್ರು ಇಂಗ್ಲಿಷ್ ಹೇಳಿದ್ರು ನಿಮ್ಮೆಲ್ರಿಗೂ ಅರ್ಥ ಆಯ್ತು. ನಾವು ಕನ್ನಡ ಒಂದೇ ಬರೋದು. ಓಕೆ, ಒಳ್ಳೇದು, ಆಯ್ತಾ. ಎಲ್ರಿಗೂ ನಮಸ್ಕಾರ. ನೀವೆಲ್ಲರೂ ಬಂದಿರೋದು ಫಸ್ಟ್ ಆಫ್ ಆಲ್ ಖುಷಿ ಆಗ್ತಿದೆ ನನಗೆ. ಇದೇ ಥರ ನೀವೆಲ್ಲರೂ ಬಂದು ನಮ್ಮದು ಯಾವುದೇ ಮುಂದಿನ ಕೆಲಸಗಳಿಗೂ ನಿಮ್ಮ ಸಪೋರ್ಟ್ ತುಂಬ ಬೇಕು. ಇವಾಗ ನಾನು ತೊಗೊಂಡಿರೋ ಘಾಟಿ ಸಿನಿಮಾಗೆ ನಿಮ್ಮೆಲ್ಲರೂ ಪ್ರೋತ್ಸಾಹ ಬೇಕು. ಇದೇ ಥರ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನೀವುಗಳು ನಮಗೆ ಒಳ್ಳೆ ಪ್ರೋತ್ಸಾಹ ಕೊಡಬೇಕು. ಮೊದಲನೇದಾಗಿ ಪ್ರೆಸ್ ಅವ್ರಿಗೆ, ಮೀಡಿಯಾದವ್ರಿಗೆ, ಪೇಪರ್ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ನೀವುಗಳೆಲ್ಲ ಬರೆದು ನೀವೆಲ್ಲ ಸರಿಯಾಗಿ ನಮಗೊಂದು ತಲುಪಿಸಿದ್ರೆ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆ ಖುಷಿಯಾಗಿ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ, ಆಯಿತಾ. ಆಮೇಲೆ ನನಗೇನೆಂದರೆ, ನಮ್ಮ ಹುಡುಗಿ, ಕನ್ನಡದ ಹುಡುಗಿ ಅನುಷ್ಕಾ ಶೆಟ್ಟಿ, ಗೊತ್ತಾಯ್ತಾ. ನಾವು ಅನುಷ್ಕಾ ಅಂತ ಕರಿತೀವಿ, ಇವ್ರು ಸ್ವೀಟಿ ಅಂತ ಕರೀತಾರಂತೆ. ಅಲ್ಲಿ ತಪ್ಪಾರ ಕನ್ನಡಿ. ಇಲ್ಲಿ ಕನ್ನಡದಲ್ಲಿ ಅನುಷ್ಕಾ ಅನ್ನೋದು ಒಂದು ನಮ್ಮನೆ ಮಗಳಿದ್ದಂಗೆ. ಹಾಗಾಗಿ ನನಗೆ ತೊಗೋಬೇಕಾದ್ರೆ ಫಸ್ಟು ನಾವು ಲೇಡಿ ಆಗಿದ್ದರಿಂದ ಲೇಡೀಸ್ ತೊಗೊಳ್ಳೋಣ ಅಂತ ಮನಸ್ಸಿಗೆ ಬಂದಿದ್ದರಿಂದ ಫಸ್ಟು ಇದನ್ನೇ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇದೇ ಥರ ಮುಂದಿನ ದಿನಗಳಲ್ಲಿ ಇವ್ರ ಬ್ಯಾನರು, ನಮ್ಮ ಬ್ಯಾನರು ಎಲ್ಲ ಸೇರಿ ಒಳ್ಳೊಳ್ಳೆ ಸಿನಿಮಾಗಳಾಗಲಿ, ಒಳ್ಳೆ ಡಿಸ್ಟ್ರಿಬ್ಯೂಷನ್ ಆಗಲಿ ತೊಗೊಳ್ತಾ ಇರ್ತೀವಿ. ಎಲ್ಲರೂ ನಿಮ್ಮ ಸಪೋರ್ಟ್ ನಮ್ಗೆ ಹಿಂಗೆ ಇರಲಿ. ಮುಂದಿನ ದಿನಗಳಲ್ಲಿ ಹಿಂಗೆ ಒಳ್ಳೊಳ್ಳೆ ಕೆಲಸ ಮಾಡೋಣ. ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ. ಇಷ್ಟೇ, ಥ್ಯಾಂಕ್ ಯು. ಹಾಂ, ಎಷ್ಟೋ ಒಂದು 100 ಮಾಡಿದ್ದೀವಿ. ಈಗ ಮುಂದಿನ ದಿನಗಳಲ್ಲಿ ಹೆಚ್ಚಿಸ್ಕೊಂಡು ಹೋಗ್ತೀವಿ. ಯಾರ ಥ್ರೂ ಅಂದರೆ ನಾನೊಬ್ಳೆ. ಕನ್ನಡದ ನಟಿ ಅನುಷ್ಕಾ ಶೆಟ್ಟಿ ಅವರಿರೋ ಮೂವಿ ಅಂಡ್ ಇವಾಗ ನೀವು ಮೊದಲನೇ ಬಾರಿಗೆ ಡಿಸ್ಟ್ರಿಬ್ಯೂಷನ್ ತಗೊಂಡಿದ್ದೀರಾ ಅಲ್ವಾ? ಸೊ ಕನ್ನಡದಲ್ಲಿ ಸಿನಿಮಾ ಯಾಕಿಲ್ಲ ಅನ್ನುವಂತ ಪ್ರಶ್ನೆ ಏನಾದ್ರು ಮಾಡಿದ್ರಾ ಅಂತ? ಕನ್ನಡದಲ್ಲಿ ಅವ್ರು ಆಪ್ಷನ್ ಕೊಟ್ಟಿದ್ದಾರೆ. ನಾವು ಅದನ್ನ ಸ್ವಲ್ಪ ಓಲ್ಡಲ್ಲಿ ಇಟ್ಟಿದ್ದೀವಿ. ತೆಲುಗುನ ಫಸ್ಟ್ ನೋಡ್ಲಿ ಜನ, ಆಮೇಲೆ ಕನ್ನಡನ ಅಪ್ರೋಚ್ ಮಾಡಿದ್ದೀವಿ. ಅದಕ್ಕೆ ಟೈಮ್ ತಗೊಂಡಿದ್ದೀವಿ. ಈಗ ಬೇರೆ ಭಾಷೆ ಸಿನಿಮಾಗಳು ಈ ಸಂದರ್ಭದಲ್ಲಿ ರಿಲೀಸ್ ಆದಾಗ ಈ ತರದ ವಿಷಯ ತುಂಬಾ ಆಗಿದೆ. ಕನ್ನಡ ವರ್ಷನ್ ಅನ್ನ ಪ್ಲೇ ಮಾಡ್ತಾ ಇಲ್ಲ ಅಂತ ಅವ್ರು ಖಂಡಿತ ಫಸ್ಟ್ ಆಪ್ಷನ್ ಕನ್ನಡಕ್ಕೆ ಕೊಟ್ಟರು ತಗೊಳ್ಳಿ ಅಂತ. ನಮಗೆ ನಾವು ಫಸ್ಟು ತೆಲುಗಲ್ಲಿ ಅವರು ಮಾಡಿರೋದ್ರಿಂದ ಫಸ್ಟು ನಾವಿಲ್ಲಿ ಆಡಿಯನ್ಸು, ತೆಲುಗು ಆಡಿಯನ್ಸು ನೋಡಿ ಅವರು ಸಿನಿಮಾನ ಓಕೆ ಆದಮೇಲೆ ಕನ್ನಡದವ್ರಿಗೆ ಇಷ್ಟ ಆದರೆ ಮತ್ತೆ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅಲ್ಲ, ಅವ್ರು ಎಲ್ಲ ಭಾಷೆಯಲ್ಲೂ ರೆಡಿ ಇದ್ದಾರೆ. ಬಟ್ ನಾವು 2 ಭಾಷೆ ತೊಗೊಂಡಿದ್ದೀವಿ. ಮತ್ತೆ ನಮ್ಮದು ಕನ್ನಡ ಪಿಕ್ಚರ್ ಆದಾಗ ನಾವಿಲ್ಲಿ ತೊಗೊಳ್ಳೋಣ. ತೆಲುಗು ಪಿಕ್ಚರ್ ಆಗಿದ್ದರಿಂದ ಅವ್ರ ಭಾಷೆನ ಇಲ್ಲಿ ಹೆಂಗೆ ನೋಡ್ತಾರೆ ಅಂತ ನಾವು ತೊಗೊಂಡಿದ್ದೀವಿ. ಬಟ್ ಕನ್ನಡ ಬೇಕು ಅಂತ ಕೇಳ್ತಾ ಇದ್ದಾರೆ, ತೊಗೊಳ್ತೀವಿ ಮುಂದಿನ ದಿನಗಳು. ಅಲ್ಲ, ಹೌದು, ನೋಡಬೇಕಲ್ಲ ಜನ ಥಿಯೇಟ್ರಿಗೆ ಬಂದು. ನೀವು ಹೇಳ್ತಿದ್ದೀರಾ ತಗೋಬೇಕಾದ್ರೆ ನೋಡಿದ್ರೆ ತಗೋತೀವಿ, ಖಂಡಿತ ತಗೋತೀವಿ. ಕನ್ನಡ ಫಸ್ಟ್ ಆದ್ಯತೆ ಕನ್ನಡ ಕೊಡ್ತೀವಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ. ಈಗ ನಮ್ದು ಕಾಂತಾರ ಬರ್ತಿದೆ, ಫಸ್ಟ್ ನಮ್ಗೆ ಇಲ್ಲಿ ತಗೋತೀವಿ, ಬೇರೆಯವರು ಅಲ್ಲಿ ತಗೋತಾರೆ. ಅದೇ ಥರ ನಾವಿಲ್ಲಿ ಫಸ್ಟ್ ತೆಲುಗು ತಗೊಂಡಿದ್ದೀವಿ, ನೆಕ್ಸ್ಟ್ ಕನ್ನಡನ ಆಪ್ಷನ್ ಇಟ್ಕೊಂಡಿದ್ದೀವಿ. ಜನ ಕೇಳಿದ್ರೆ ಖಂಡಿತ ಅದಕ್ಕೆ ಒಂದು ಡಿಮ್ಯಾಂಡ್ ಬಂದರೆ ಖಂಡಿತ ತಗೋತೀವಿ.